ನೆರೆಯ ರಾಜ್ಯ ಆಂಧ್ರದ ಸಿಎಂ ಆಗಿರುವಂತಹ ಚಂದ್ರಬಾಬು ನಾಯ್ಡು ಕೊಟ್ಟಂತಹ ಅದೊಂದು ಹೇಳಿಕೆ ದೇಶದಲ್ಲಿ ಲಡ್ಡು ಲಡಾಯಿಗೆ ಕಾರಣವಾಗಿದೆ. ಇದೇ ವಿಚಾರಕ್ಕೆ ಒಂದು ಕಡೆ ರಾಜಕೀಯ ಕೆಸರೆರಚಾಟ ಜೋರಾಗಿ ನಡೀತಾ ಇದೆ, ಮತ್ತೊಂದು ಕಡೆ ತಿಮ್ಮಪ್ಪನ ಸನ್ನಿಧಾನದಲ್ಲಿ ಶಾಂತಿ ಹೋಮವನ್ನು ನಡೆಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಯಾಕಾಗಿ ಈ ಹೋಮ? ಬನ್ನಿ ನೋಡ್ಕೊಂಡು ಬರೋಣ. ತಿರುಪತಿ ದೇಗುಲದ ಲಡ್ಡು ಅಪವಿತ್ರ ವಿವಾದ. ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಮಹಾಶಾಂತಿ ಯಾಗ ನಡೆಸಲು ಟಿಟಿಡಿ ಭರತ ಸಿದ್ಧತೆ. ತಿರುಪತಿ ತಿರುಮಲ ದೇಗುಲದ ಲಡ್ಡು ಅಪವಿತ್ರ ವಿಚಾರದಲ್ಲಿ ಜೋರು ರಾಜಕೀಯ ನಡೆದಿದೆ. ಆರೋಪಗಳ ನಡುವೆಯೂ ತಿಮ್ಮಪ್ಪನ ಪ್ರಸಾದವನ್ನು ಪರಮ ಪವಿತ್ರ ಎಂದೇ ಭಕ್ತರು ಪರಿಗಣಿಸುತ್ತಿದ್ದಾರೆ. ಲಡ್ಡು ಅಪಚಾರ ಸಂಬಂಧ ತಿರುಪತಿ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಇಂದು ಮಹಾಶಾಂತಿ ಯಾಗ ನಿರ್ವಹಿಸಲು ಟಿಟಿಡಿ ಭರದ ಸಿದ್ಧತೆ ನಡೆಸಿದೆ. ಇಂದಿನ ಶುಭರೋಹಿಣಿ ನಕ್ಷತ್ರದಲ್ಲಿ ಮೊದಲಿಗೆ ಮಹಾಶಾಂತಿ ಹೋಮ ನಿರ್ವಹಿಸಿದ ನಂತರ ವಾಸ್ತು ಹೋಮವನ್ನ ಆಗಮ ಪಂಡಿತರು ನೆರವೇರಿಸಲಿದ್ದಾರೆ. ಕೊನೆಯಲ್ಲಿ ಪಂಚಗವ್ಯಗಳಿಂದ ಸಂಪ್ರೋಕ್ಷಣೆ ಮಾಡಲಿದ್ದಾರೆ. ತಿಮ್ಮಪ್ಪನ ಆರ್ಜಿತ ಸೇವೆಗಳಿಗೆ ಭಂಗ ಉಂಟಾಗದಂತೆ ಎಲ್ಲ ಯಾಗಗಳನ್ನ ಮುಗಿಸಲಿದ್ದಾರೆ. ತಿರುಪತಿ ಲಡ್ಡು ಅಪವಿತ್ರವಾಗಿದೆ ಎಂಬ ಆರೋಪಗಳಿಂದ ಲಡ್ಡು ಪ್ರಸಾದಕ್ಕೆ ಬೇಡಿಕೆ ಕುಸಿಯಬಹುದು ಎಂದು ಎಲ್ಲರೂ ಅಂದಾಜಿಸಿದ್ರು. ಆದರೆ ಅಂಥದ್ದೇನೂ ಆಗಿಲ್ಲ. ಆರೋಪ ಪ್ರತ್ಯಾರೋಪಗಳು ಭಕ್ತರ ಮೇಲೆ ಹೆಚ್ಚಿನ ಪ್ರಭಾವ ಬೀರಿಲ್ಲ. ಲಡ್ಡು ತಯಾರಿಯಲ್ಲಿ ಅಪಚಾರ ನಡೆದಿದೆ ಎಂಬ ಆರೋಪಗಳ ನಡುವೆಯೂ ತಿಮ್ಮಪ್ಪನ ಪ್ರಸಾದವನ್ನು ಪರಮ ಪವಿತ್ರ ಎಂದೇ ಭಕ್ತರು ಪರಿಗಣಿಸುತ್ತಿದ್ದಾರೆ. ಲಡ್ಡುಗೆ ಎಂದಿನಂತೆ ಬೇಡಿಕೆ ಇದೆ. ಇದಕ್ಕೆ ಲಡ್ಡು ಮಾರಾಟದ ಲೆಕ್ಕವೇ ಸಾಕ್ಷಿ. ಸೆಪ್ಟೆಂಬರ್ 19ರಂದು 3.69 ಲಕ್ಷ ಲಡ್ಡು, 20ರಂದು 3.16 ಲಕ್ಷ ಲಡ್ಡು, 21ರಂದು 3.66 ಲಕ್ಷ ಲಡ್ಡುಗಳನ್ನ ಟಿಟಿಡಿ ಮಾರಾಟ ಮಾಡಿದೆ. ಹಿಂದೂ ಸಮಾಜಕ್ಕೆ ಎಸಗಿದ ಘೋರ ಅಪಚಾರ. ಉಡುಪಿಯ ಪೇಜಾವರ ಶ್ರೀ ಪುತ್ತಿಗೆ ಶ್ರೀ ಆಕ್ರೋಶ. ಈ ಹೊತ್ತಲ್ಲಿ ದೇಶದ ಪ್ರಮುಖ ಸ್ವಾಮೀಜಿಗಳು ಸರ್ಕಾರದ ಕಪಿಮುಷ್ಟಿಯಿಂದ ದೇವಾಲಯಗಳನ್ನ ಮುಕ್ತಗೊಳಿಸಬೇಕು ಎಂಬ ಕೂಗೆಬ್ಬಿಸಿದ್ದಾರೆ. ತಿರುಪತಿ ಲಡ್ಡು ಅಪವಿತ್ರ ಪ್ರಕರಣವನ್ನು ಸ್ವಾಮೀಜಿಗಳು ಖಂಡಿಸುತ್ತಿದ್ದಾರೆ. ಇದು ಹಿಂದೂ ಸಮಾಜಕ್ಕೆ ಎಸಗಿದ ಘೋರ ಅಪಚಾರ. ಇದು ಖಂಡನಾರ್ಹ. ಇದು ಅಕ್ಷಮ್ಯ ಅಪರಾಧ ಎಂದು ಉಡುಪಿಯ ಪೇಜಾವರ ಶ್ರೀಗಳು ಪುತ್ತಿಗೆ ಶ್ರೀಗಳು ಹೇಳಿಕೆ ನೀಡಿದ್ದಾರೆ. ಕೃತಕ ತುಪ್ಪ ತಯಾರಿಸುವ ಅಡ್ಡೆಗಳ ಮೇಲೆ ಸರ್ಕಾರ ದಾಳಿ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ. ಅನೇಕ ಪ್ರಾಣಿಜನ್ಯ ಕೊಬ್ಬಿನ ಮಿಶ್ರಣದಿಂದ ಪ್ರಸಾದ ತಯಾರಿಸಿರುವ ವಿಚಾರ ಕೇಳಿ ಅತ್ಯಂತ ಖೇದವಾಗಿದೆ. ಸಮಾಜಕ್ಕೆ ಬಗೆದಿರುವ ದೊಡ್ಡ ಅಪಚಾರ, ದೇವರಿಗೆ ಬಗೆದಿರುವ ದೊಡ್ಡ ಅಪಚಾರ. ಸರ್ಕಾರವೇ ಮುಂದಾದದ್ದು ಅತ್ಯಂತ ಖಂಡನಾರ್ಹವಾಗಿರತಕ್ಕಂಥ ವಿಚಾರ ಆಗಿದೆ. ಈ ವಸ್ತುವನ್ನು ತಯಾರಿಸುವ ಅಡ್ಡೆಗಳಿದ್ದಾವೆ, ಅವುಗಳನ್ನು ಕಂಡುಹಿಡಿದು ಅಂತಹವರನ್ನು ಶಿಕ್ಷಿಸಿ ಸರ್ಕಾರದ ಕರ್ತವ್ಯ. ತಿರುಪತಿ ದೇವಸ್ಥಾನ ಎಂಬುದು ಅದು ಸಮಗ್ರ ಹಿಂದೂ ಸಮಾಜಕ್ಕೆ ಬಹಳ ಮೂಲವಾದಂತಹ ಶ್ರದ್ಧಾ ಕೇಂದ್ರವಾಗಿದ್ದು, ಅತ್ಯಂತ ಹೇಯವಾದಂತಹ ಮತ್ತು ಅತ್ಯಂತ ಒಂದು ನೋವುಂಟು ಮಾಡತಕ್ಕಂತಹ ಈ ಒಂದು ಪ್ರಕರಣವನ್ನು ಕೇಳಿ ನಾವು ಬಹಳ ದುಃಖಿತರಾಗಿದ್ದೇವೆ. ಸಿಎಂ ಚಂದ್ರಬಾಬು ಆರೋಪಗಳೆಲ್ಲ ಸುಳ್ಳು. ಪ್ರಧಾನಿ ಮೋದಿಗೆ ವೈಎಸ್ ಜಗನ್ ಪತ್ರ. ಡಿಸಿಎಂ ಪವನ್ ಕಲ್ಯಾಣ್ ಪ್ರಾಯಶ್ಚಿತ್ತ ದೀಕ್ಷೆ. ತಿರುಪತಿ ತಿರುಮಲ ದೇಗುಲದ ಲಡ್ಡು ಅಪವಿತ್ರ ವಿಚಾರದಲ್ಲಿ ಜೋರು ರಾಜಕೀಯ ನಡೆದಿದೆ. ತೆಲುಗು ದೇಶಂ ತಮ್ಮ ಆರೋಪ ನಿಜ ಅಂತಿದ್ರೆ ವೈಎಸ್ಆರ್ಸಿಪಿ ಮಾತ್ರ ತಳ್ಳಿ ಹಾಕ್ತಾ ಇದೆ. ಪರಸ್ಪರ ಕೆಸರೆರಚಾಟ ನಡೆದಿದೆ. ಸಿಎಂ ಚಂದ್ರಬಾಬು ತಮ್ಮ ರಾಜಕೀಯ ಸ್ವಾರ್ಥಕ್ಕಾಗಿ ತಿರುಪತಿ ತಿರುಮಲ ದೇಗುಲವನ್ನ ಬಳಸಿಕೊಳ್ತಿದ್ದಾರೆ. ಅವರು ಲಡ್ಡು ವಿಚಾರದಲ್ಲಿ ಮಾಡಿರುವ ಆರೋಪಗಳೆಲ್ಲ ಸುಳ್ಳು. ಲಡ್ಡು ವಿಚಾರದಲ್ಲಿ ವಾಸ್ತವಗಳನ್ನ ಜಗತ್ತಿಗೆ ತಿಳಿಸಿ ಎನ್ನುತ್ತಾ ಪ್ರಧಾನಿ ಮೋದಿಗೆ ವೈಎಸ್ ಜಗನ್ ಪತ್ರ ಬರೆದಿದ್ದಾರೆ. ಮತ್ತೊಂದು ಕಡೆ ಡಿಸಿಎಂ ಪವನ್ ಕಲ್ಯಾಣ್ ಪ್ರಾಯಶ್ಚಿತ್ತ ದೀಕ್ಷೆ ಕೈಗೊಂಡಿದ್ದಾರೆ. ಇದು 11 ದಿನ ಮುಂದುವರಿಯಲಿದೆ. ಈ ಮಧ್ಯೆ ಬೆಂಗಳೂರಿನ ರಾಷ್ಟ್ರೀಯ ಡೈರಿ ಸಂಶೋಧನಾ ಸಂಸ್ಥೆಯ ಮಾಜಿ ಮುಖ್ಯಸ್ಥ ಬಿ ಸುರೇಂದ್ರನಾಥ್ ನೇತೃತ್ವದ ತಜ್ಞರ ಸಮಿತಿ ಲಡ್ಡುಗೆ ಬಳಸುವ ತುಪ್ಪದ ವಿಚಾರವಾಗಿ ಭವಿಷ್ಯದಲ್ಲಿ ಯಾವುದೇ ಅನಾಹುತಗಳು ಉಂಟಾಗದ ರೀತಿಯಲ್ಲಿ ಹಲವು ಶಿಫಾರಸು ಮಾಡಿದೆ. ಗುಣಮಟ್ಟದ ತುಪ್ಪದ ಖರೀದಿಗೆ ರೂಲ್ಸ್. ಟಿಟಿಡಿಗೆ ತಜ್ಞರ ಸಮಿತಿ ಶಿಫಾರಸು ಏನು? ತಿರುಪತಿಯ 800 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಮಾತ್ರ ಖರೀದಿ. ಈಗ 1500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಖರೀದಿ ಆಗ್ತಾ ಇದೆ. ದಕ್ಷಿಣ ಭಾರತದಲ್ಲಿ ಮಾತ್ರ ತುಪ್ಪ ಖರೀದಿಸಬೇಕು. ಬೆಣ್ಣೆಯನ್ನ 120 ಡಿಗ್ರಿ ಉಷ್ಣಾಂಶದಲ್ಲಿ 4-5 ನಿಮಿಷ ಕಾಯಿಸಿದಾಗ ಗುಣಮಟ್ಟದ ತುಪ್ಪ ಶೇಖರಣೆ ಸಾಧ್ಯ. ದಕ್ಷಿಣ ಭಾರತದಲ್ಲಿ ಮಾತ್ರ ಈ ಪದ್ಧತಿ ಇದೆ. ಟಿಟಿಡಿಗೆ ದಿನಕ್ಕೆ 15 ಟನ್ ಹಸುವಿನ ತುಪ್ಪ ಬೇಕು. 15 ದಿನಗಳಿಗೆ ಆಗುವಷ್ಟು ತುಪ್ಪ ಸಂಗ್ರಹಿಸಬೇಕು. ತುಪ್ಪದ ಗುಣಮಟ್ಟ ಪರೀಕ್ಷೆಗೆ ಲ್ಯಾಬ್ ಹೊಂದಿರಬೇಕು. ತುಪ್ಪದ ಗುಣಮಟ್ಟ 9ಕ್ಕೆ 7 ಪಾಯಿಂಟ್ ಹೊಂದಿರಲೇಬೇಕು. ತುಪ್ಪ ಪೂರೈಸುವ ಡೈರಿಗಳನ್ನ ಟಿಟಿಡಿ ಅಧಿಕಾರಿಗಳು ಸಂದರ್ಶಿಸಬೇಕು.
ಕನಿಷ್ಠ 6 ತಿಂಗಳಿಗೆ 2 ಬಾರಿ ಆಕಸ್ಮಿಕ ಭೇಟಿ ನೀಡಿ ಪರಿಶೀಲಿಸಬೇಕು. ಟಿಟಿಡಿಯಿಂದ ನಂದಿನಿ ತುಪ್ಪಕ್ಕೆ ಹೆಚ್ಚಿದ ಬೇಡಿಕೆ. ನಿತ್ಯ ತಿರುಪತಿಗೆ ಕೆಎಂಎಫ್ನಿಂದ ಘೀ ಪೂರೈಕೆ. ಲಡ್ಡು ವಿವಾದ ಬೆನ್ನಲ್ಲೇ ಟಿಟಿಡಿ ಎಚ್ಚೆತ್ತಿದೆ. ಪರಿಣಾಮ ನಂದಿನಿ ತುಪ್ಪಕ್ಕೆ ಬೇಡಿಕೆ ಹೆಚ್ಚಿದೆ. ಈ ಮೊದಲು 3 ದಿನಕ್ಕೊಮ್ಮೆ ಕೆಎಂಎಫ್ ನಂದಿನಿ ತುಪ್ಪವನ್ನ ತರಿಸಿಕೊಳ್ತಾ ಇದ್ದ ಟಿಟಿಡಿ ಇದೀಗ ನಿತ್ಯ ಪೂರೈಸಿ ಎಂದು ಹೇಳಿದೆ. ಸದ್ಯ ಟಿಟಿಡಿ ಹೆಚ್ಚುವರಿಯಾಗಿ ನಂದಿನಿ ತುಪ್ಪ ತರಿಸಿಕೊಳ್ತಾ ಇರೋ ಹಿನ್ನೆಲೆ 3 ತಿಂಗಳಲ್ಲಿ 350 ಟನ್ ತುಪ್ಪ ಸರಬರಾಜು ಒಪ್ಪಂದ 1.5 ತಿಂಗಳಿಗೆ ಮುಗಿಯಲಿದೆ. ಹೀಗಾಗಿ ಟಿಟಿಡಿ ಜೊತೆ 6 ತಿಂಗಳ ಒಪ್ಪಂದ ಮಾಡಿಕೊಳ್ಳೋಕೆ ಕೆಎಂಎಫ್ ಚಿಂತನೆ ನಡೆಸಿದೆ. ಅಲ್ಲದೆ ಕಲಬೆರಕೆ ತಡೆಯುವ ಉದ್ದೇಶದಿಂದ ತಿರುಪತಿಗೆ ನಂದಿನಿ ತುಪ್ಪ ಕೊಂಡೊಯ್ಯುವ ವಾಹನಗಳಿಗೆ ಜಿಪಿಎಸ್ ಮತ್ತು ಪಾಸ್ವರ್ಡ್ ಹೊಂದಿರುವ ಸ್ಕ್ಯಾನರ್ ಲಾಕ್ ಅಳವಡಿಸೋಕೆ ಮುಂದಾಗಿದೆ. ಈ ಮಧ್ಯೆ ರಾಜ್ಯದಲ್ಲಿ ಮಾರಾಟವಾಗ್ತಿರುವ ಎಲ್ಲ ಕಂಪನಿಗಳ ತುಪ್ಪ ಉತ್ಪಾದನೆ ಗುಣಮಟ್ಟ ಪರಿಶೀಲನೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.